ಶಾಹಿನ್ಶಾ ನಗರದಲ್ಲಿ ನಕಲಿ ಕ್ಲಿನಿಕ್ ಅನ್ನು ಶಹಾನಾ ಬೇಗಂ ಎಂಬುವರು ನಡೆಸುತ್ತಾರೆ. ಇವರಲ್ಲಿ ಇರುವ ಎಲ್ಲಾ ಮೆಡಿಸಿನ್ಸ್ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿದ ಮಾತ್ರೆಗಳು, ಇಂಜೆಕ್ಷನ್, ಕಾಂಡೋಮ್ಸ್ ಹೇಗೆ ಇವರಿಗೆ ಸಪ್ಲೈ ಆಗುತ್ತಾ ಅಥವಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳೇ ಇವರಿಗೆ ಸಪ್ಲೈ ಮಾಡುತ್ತಾರಾ? ಸಂಬಂಧಪಟ್ಟ THO ನಾರಾಯಣಸ್ವಾಮಿ ಅವರನ್ನು ಕರೆಸಿ ಈ ಕ್ಲಿನಿಕ್ ಅನ್ನು ಸೀಸ್ ಮಾಡಿಸಿರುತ್ತೇವೆ. ಅಧಿಕಾರಿಗಳು ಇವರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಸಚಿವರು, ಆರೋಗ್ಯ ಅಧಿಕಾರಿಗಳು ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಈ ನಕಲಿ ಡಾಕ್ಟರ್ಗಳು ಹಾಗೂ ನಕಲಿ ಕ್ಲಿನಿಕ್ಗಳ ಹಾವಳಿಯನ್ನು ತಪ್ಪಿಸಲು ಕಷ್ಟಕರವಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ನಕಲಿ ಡಾಕ್ಟರ್ಗಳು, ನಕಲಿ ಕ್ಲಿನಿಕ್ಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ. ಅಲ್ಲ, ಇದು ಗೌರ್ಮೆಂಟ್ ಹಾಸ್ಪಿಟಲ್. ಇದು ಮಾತ್ರ ಇಲ್ಲಿ ತಗೊಂಡ್ಬಂದ್ರೆ ಇಲ್ಲಿ ಅಲ್ಲಿ ನರ್ಸಿಂಗ್ ರೂಮ್ ಇದೆ ಸರ್. ಅಲ್ಲಿ ನರ್ಸಿಂಗ್ ರೂಮ್ ಅದು ಬೈರೇಗೌಡ ಇದು ಐತಲ್ಲ, ಅಲ್ಲಿಂದ ಎಲ್ಲ ಇನ್ಯಾಲ್ಲಿ ಒಳಗಡೆ ಇದೆ ನೋಡಪ್ಪ. ಸರ್ಕಾರ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಯಾವ ರೀತಿ ಆಚರಣೆ ಮಾಡ್ತಾರೆ? ಅಲ್ಲ, ಇವರು ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರಿಗೆ ಎಲ್ಲಿಂದ ಬಂತು, ಎಲ್ಲಿಂದ ಬಂತು, ಅವರು ಮೇಲೂ ಆಚರಣೆ ಆಗ್ತದೆ. ಯಾರು ಕೊಟ್ಟರು? ಹೌದು ಹೌದು. ಇದು ಸುಮ್ಮನೆ ಬರೋದಿಲ್ಲ. ಇದು ಕೂಡಲೇ ಇದ್ರ ಮೇಲೆ ಕ್ರಮ ಇದು ತನಿಖೆ ತಗೊಳ್ರಿ. ಯಾರಿದ್ದಾರೆ ಇಲ್ಲಿ, ಲೇಡಿ ಯಾರಿದ್ದಾರೋ, ಯಾರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೋ ಅದೊಂದು ಅವ್ರನ್ನ ಇದು ಮಾಡ್ಕೊಂಡು ತನಿಖೆ ಮಾಡಿದ್ದಾರೆ. ಇದೆಲ್ಲ ಮಾರ್ಬರೋದು ಗೊತ್ತಿಲ್ಲ ನಿಮಗೆ? ಇದೆಲ್ಲ ಅಲ್ಲ, ಕೂಲಿ ಕೆಲಸ ಮಾಡ್ತೀರಾ? ಹೌದು, ಕೂಲಿ ಕೆಲಸ ಮಾಡ್ತೀರಾ? ನೀವು ಮಿಸ್ಸಸ್ ತಾನೇ ಮಾಡೋದು ಇಲ್ಲಿ? ಅಲ್ಲಲ್ಲ, ನಿಮ್ಮ ಮಿಸ್ಸಸ್ ತಾನೇ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದು? ಅವ್ರಿಗೆ ಗೊತ್ತಾಗಲ್ವಾ? ಕರ್ನಾಟಕ ಸರ್ಕಾರದ್ದು ಸಾರ್ವಜನಿಕ ಆಸ್ಪತ್ರೆ ಮೆಡಿಸಿನ್ಸ್ ತಂದು ಇಲ್ಲಿ ಹಿಂಗೆ ಟ್ರೀಟ್ಮೆಂಟ್ಗೆ ಕೊಟ್ಕೊಂಡು ಈ ರೀತಿ ಕರ್ನಾಟಕ ಸರ್ಕಾರ ಅಂತ ಮೆಡಿಸನ್ಗಳಾಗಲಿ ನೋಡ್ರಿ, ಎಲ್ಲ ಇಂಜೆಕ್ಷನ್ಸ್ ಆಗಲಿ ಅವಾಗಿಂದ ನಿಮ್ಗೆ ತೋರಿಸಿದ್ದೀನಿ ನಾನು. ಆವಾಗಿಂದ ತೋರಿಸಿದ್ದೀನಿ ಇವೆಲ್ಲ ಮಾರಬಾರದು ಅಂತ. ಇಲ್ಲಿ ನಮ್ಮ ಇವಾಗ THO ಇವರು ನಾರಾಯಣಸ್ವಾಮಿ ಸರ್ ಅಂತೇಳಿ ಗೋಲಾಡದವರು ಇವರು ಕರೆ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಯಾವುದಾದ್ರೂ ಒಂದು ಬೋರ್ಡ್ ಹಾಕ್ಬಿಟ್ಟು ಕ್ಲಿನಿಕ್ ನಡೆಸ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಹೌದೌದು. ಸೊ ಆವಾಗ ನಾವು ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಹೌದು ಕೇಳ್ತೀವಿ. ಹೌದು. ಸೊ ಇಲ್ಲಿ ಈ ತರ ಬೋರ್ಡ್ ಇಲ್ಲದೆ ಈ ತರ ಒಂದು ಯಾವುದೋ ಶೆಡ್ ಅಲ್ಲಿ ನಡೆಸ್ತಾ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಮೇಲೆ ಏನಿದೆ ಗೊತ್ತಿಲ್ಲ. ಪ್ರತಿ ಮನೆನೂ ಎಲ್ಲೆಲ್ಲಿ ಅಂತ ನೋಡಕ್ಕಾಗಲ್ಲ. ಈ ತರ ಯಾರು ನಮ್ ಗಮನಕ್ಕೆ ಬಂದ್ರೆ ಅದನ್ನ ಕುಲಂಕುಷವಾಗಿ ನನ್ಗೆ ಬೋರ್ಡ್ ಅಂತ ಹೇಳ್ತೀನಿ ಅಂದ್ರೆ ವಾರಕ್ಕೊಮ್ಮೆ, ಒಂದು 15 ದಿನಕ್ಕೊಂದೊಮ್ಮೆ ಒಂದು ಕೆಲವೊಂದು ಕ್ಲಿನಿಕ್ಗಳಿಗೆ ವಿಸಿಟ್ ಮಾಡ್ತಾ ವಾರಕ್ಕೊಂದಲ್ಲ, ಎವ್ರಿ ಡೇ ನಾವು ಒಂದು ಇದಕ್ಕೆ ಅಂತ ಒಂದು ದಿನ ಮೀಸಲಿಟ್ಕೊಂಡು ಒಂದು ದಿನ ಒಂದು ತನಿಖೆ ಮಾಡಿದ್ದಾರೆ. ಇಲ್ಲ ಒಂದು ತನಿಖೆ ತಂಡನಾದ್ರೂ ಒಂದು ಕಳ್ಕೊಡಿ. ಒಂದು ದಿವಸ ಅಲ್ಲ, ನಾವು ಆಲ್ಮೋಸ್ಟ್ ನಿಮ್ಗೆ ಒಂದು 5 ಕ್ಲಿನಿಕ್ ಬಗ್ಗೆ ನಾನೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲ, ನಿಮಗೆ ಮುಂಚೆ ನಾವು ವಿಸಿಟ್ ಮಾಡಿದ್ವಿ. ಈಗ ಅವನ್ನ ಕೆಲವೊಂದು ಕ್ವಾಲಿಫಿಕೇಶನ್ ಇಲ್ಲದೆ ಇರೋನ್ನ ಕ್ಲೋಸ್ ಮಾಡಿ ಕಳಿಸಿದ್ವಿ. ಈಗ ಕ್ವಾಲಿಫಿಕೇಶನ್ ಇರುವಂತವ್ರನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಸೊ ಹಾಗಾಗಿ ಯಾರ್ಯಾರು ಕ್ವಾಲಿಫಿಕೇಶನ್ ಮಾಡ್ಕೊಂಡು ಏನ್ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಕ್ಲಿನಿಕ್ ಅಲ್ಲಿ, ಈ BAMS ಡಾಕ್ಟರ್ಗಳಾಗ್ಲಿ BUMS ಡಾಕ್ಟರ್ಗಳಾಗ್ಲಿ ಮಾಡ್ತಾ ಇದಾರಲ್ವಾ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕ್ವಾಲಿಫಿಕೇಶನ್ ನೀವು KPME ತಗೊಂಡ್ತರೋದೇ ಬೇರೆ, KPME ತಗೊಂಡ್ತರೋದೇ ಬೇರೆ, ಅಲ್ಲಿ ಮಾಡ್ತಾರಂತ ಚಿಕಿತ್ಸೆ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾರಂತವರೇ ಬೇರೆ. ಈ ಇತ್ತೀಚೆ ಒಕ್ಲೇರಿಯಲ್ಲಿ ನೋಡೋದಲ್ಲ, ಒಕ್ಲೇರಿ BAMS ಡಾಕ್ಟರ್ ಅವ್ರು ಯಾರೋ ಒಬ್ಬ ಹುಡುಗನ ಇಟ್ಕೊಂಡು ಅವ್ನ ಮೊನ್ನೆ ಒಂದು ಟ್ರೀಟ್ಮೆಂಟ್ ಕೊಟ್ಟು ಪಾಪ ಅದೊಂದು ಒಬ್ಬ ಹುಡುಗ ಡೆತ್ ಆಗುತ್ತೆ. ಅದಕ್ಕೆ ಅದ್ರ ಮೇಲೇನು ಕ್ರಮ ಆಯ್ತು. ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಈ ತರ ನಡೀತಾ ಇದೆಯೋ ಅದ್ರ ಬಗ್ಗೆ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದು DC ಕೋರ್ಟ್ ಮುಂದೆ ಎಲ್ಲ ನಾವು ಅವ್ರನ್ನೆಲ್ಲ ಆದೇಶಿಸಿದ್ವಿ.